ಇಲ್ಲಿ ಬಂದ್ರೆ ಇದು ನಮ್ದು ಡೈನಿಂಗ್ ರೂಮ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆಯಿಂದ ನನ್ನ ಅಮ್ಮನ ಮನೆಗೆ ಬಂದಿದ್ದೇನೆ. ಸೊ ಇವತ್ತು ನನ್ನ ಬ್ರದರ್ ಲೈಸಲಿದ್ದು ಬರ್ಡೇ. ಸೊ ಎಲ್ಲರೂ ಬಂದಿದ್ದಾರೆ, ನನ್ನ ಕಸಿನ್ಸ್, ದೀಕ್ಷಿತಾ ಎಲ್ಲ, ಜಾಸ್ಟನ್ ಸಹ ಬಂದಿದ್ದಾರೆ. ನಾವು ಇವಾಗ ರೀಚ್ ಆಗಿದ್ದು, ಎಲ್ಲ ರೆಡಿ ಆಗಿದೆ ಇಲ್ಲಿ. ಸೊ ಡೆಕೋರೇಷನ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಕೇಕ್ ಕಟ್ ಮಾಡೋದು. ದೀಕ್ಷಿತಾ ಬಂದಿದ್ದಾರೆ. ಸೊ ಡಾನಿಕಾ ಇದ್ದಾಳೆ ಇಲ್ಲಿ, ನನ್ನ ಕಸಿನ್ಸ್ ಇಬ್ರು, ಬರ್ಡೇ ಬಾಯ್ ನಿಶ್ಮಾ. ಸೊ ಎಲ್ರು ಕೇಕ್ ಕಟ್ ಮಾಡ್ಲಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಸ್ಟೇಪ್ಲರ್ ನೋಡಿ ಅಂತ ಅವಸ್ಥೆಯಲ್ಲಿ. ಓಕೆ, ರೆಡಿ, ಸ್ಟಾರ್ಟ್ ಮಾಡುವ. ಓಕೆ. Happy birthday to you, dear Lysis. Happy birthday. Make a wish na. wish कर. Make a wish. आना बोले. ನಮ್ಮ ಡಾನಿಕಾ ಮಾಡೋಣ. ಡಾನಿಕಾ ಮಾಡೋಣ. ನೀವು ಇಶಿನಿ ಇಶಿನಿ ದೀಕ್ಷಿತ್ ಅವ್ರು ಗಿಫ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಈಗ ನೀಶ್ಮನೆ ಗಿಫ್ಟ್ ಬರ್ತದೆ, ದೊಡ್ಡ ಗಿಫ್ಟ್. ಚೈಲ್ಡ್ಹುಡ್ ಅಲ್ಲಿ ಡ್ರೀಮ್ ಅಲ್ಲಿ ಕ್ಯಾರಮ್ ಬೋರ್ಡ್ ಸಕ್ಸಸ್ ಅಲ್ಲಿ. ಚೈಲ್ಡ್ಹುಡ್ ಅಲ್ಲಿ ಡ್ರೀಮ್ ಇತ್ತು ಆಕ್ಚುಲಿ ಕ್ಯಾರಮ್ ಬೋರ್ಡ್ ತಗೊಳ್ಳುವಂತದ್ದು. ನಾನೊಂದು ಸಣ್ಣ ಬೋರ್ಡ್ ಮಾಡಿ ಆಡ್ತಾ ಇದ್ದೆ. So, ಇವಾಗ ರಿಯಲ್ ಬೋರ್ಡ್ ಡ್ರೀಮ್ ಕಮ್. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಫೇವ್ರೆಟ್ ಸೇಮಿಗೆ ಮಾಡಿದ್ದಾರೆ. ಸೇಮಿಗೆ ಮತ್ತೆ ಚಿಕನ್ ಸಾರ್, ಕಬಾಬ್ ಎಲ್ಲ ಮಾಡಿದ್ದಾರೆ. ಚಂದ ಊಟ ಮಾಡುದು ಇವತ್ತು. ಮಧ್ಯಾಹ್ನ ಸಹ ನಾನು ಊಟ ಮಾಡ್ಲಿಲ್ಲ, ಬಿಸಿ ಇದ್ದೆ. ಸೊ ಇವಾಗ ಚಂದ ಬ್ಯಾಟಿಂಗ್ ಮಾಡ್ಬೇಕು. ಆಮೇಲೆ ಬೇರೆ ಐಟಮ್ಸ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೇನೆ, ಆಯ್ತಾ? ಎಲ್ರು ವೇಟ್ ಮಾಡ್ತಾ ಇದ್ದಾರೆ ಊಟಕ್ಕೆ. ಇವಾಗ ಆಲ್ಮೋಸ್ಟ್ 10 o'clock ಆಯ್ತು. ಕೋಳಿ ರೊಟ್ಟಿ, ಸೇಮಿಗೆ, ಚಿಕನ್ ಸಾರ್, ಆಮೇಲೆ ಕಬಾಬ್, ಆಮೇಲೆ ಪೋಕ್, ಆಮೇಲೆ ಇಲ್ಲಿ ಉಂಟು ಸ್ವಲ್ಪ ಲಿವರ್. ಇದೆಂತ ಅಲಸಂಡೆ ಪಲ್ಯ. ಇದು ರೈಸ್, ಬಾಲ್ಡ್ ರೈಸ್. ಫೈನಲಿ ಎಚ್ ಅಂಡ್ ನೈಸ್ ನೈಸ್ ನೈಸ್. ಸ್ಟಾರ್ಟ್. దొడకతగల ಮಂಡ್ಯ ಸ್ನೋಸ್ ఉంది. ನಮ್ಮ ಆಡಿಯನ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಇಲ್ಲ ಪ್ಯಾಂಟ್ ಹಾಕಿಗಲ್ಲ. ನೆಕ್ಸ್ಟ್ ಇವಳು ಟಾರ್ಗೆಟ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಅಮ್ಮನ ಮನೆಯಿಂದ ನಿನ್ನೆ ಜಾಸ್ಟನ್ ಮನೆಗೆ ಬಂದೆ. ಸೊ ಬರ್ಡ್ ಎಲ್ಲ ಸೆಲೆಬ್ರೇಷನ್ ಆಯಿತು. ಇವತ್ತು ನಮ್ಮ ಮನೆಗೆ ತುಂಬ ಗೆಸ್ಟ್ ಬರ್ತಾರೆ. ಸೊ ನಾವೆಲ್ಲರೂ ಬ್ಯುಸಿ ಇದ್ದೇವೆ. ಜಾಸ್ಟನ್ ಸಹ ಫ್ರೀ ಇಲ್ಲ, ಅವನು ಸಹ ತುಂಬ ಬ್ಯುಸಿ ಇದ್ದಾನೆ. ಹಾಗೆ ಸೊ ಇಲ್ಲಿ ವೆದರ್ ನೋಡಿ ಅಂತೆ, ತುಂಬ ಚೆನ್ನಾಗಿದೆ ವೆದರ್. ಬಿಸಿಲು, ತುಂಬ ಬಿಸಿಲು. ಹಾಗೆ ಇವಾಗ ಮಧ್ಯಾಹ್ನ ಆಯಿತು, ಸಂಜೆ ಬರ್ತಾರೆ ನಮ್ಮ ಮನೆಗೆ ಗೆಸ್ಟ್. ಸೊ ನೋಡಿ ಗಾಯ್ಸ್, ನಮ್ಮ ಮನೆ ಮುಂದುಗಡೆ ಈ ಥರ ಇದೆ. ಸೊ ನಮ್ಮ ಮನೆ ಮುಂದುಗಡೆ ಸ್ವಲ್ಪ ಮಲ್ಲಿಗೆ ಗಿಡಗಳಿವೆ. ಸ್ವಲ್ಪ ಅಲ್ಲ, ತುಂಬ ಇದೆ. ಹಾಗೆ ಇದು ನಮ್ಮ ಮನೆ. ಸೊ ಇಲ್ಲಿ ಸ್ವಲ್ಪ ಗಾರ್ಡನ್ ಇದೆ ನೋಡಿ. ಆ ಕಡೆ ಅಲ್ಲಿ ಬಸ್ ಸ್ಟಾಪ್ ಇದೆ, ಕಾಣ್ತದ? ಇದು ನಮ್ಮದು ಬಸ್ ಸ್ಟಾಪ್. ಆಮೇಲೆ
ಹಾಗೆ ಇಲ್ಲಿಂದ ಬಂದರೆ ಇದು ನಮ್ಮದು ಎಂಟ್ರೆನ್ಸ್, ಮೈನ್ ಡೋರು. ಫಸ್ಟ್ ಬಂದ ಕೂಡಲೇ ದೇವರ ಕೋಣೆ ಸಿಗುತ್ತೆ. ಇದು ಲಿವಿಂಗ್ ರೂಮು. ಈಗ ಇಲ್ಲಿ ಬಂದರೆ ಇದು ನಮ್ಮದು ಡೈನಿಂಗ್ ರೂಮ್. ಡೈನಿಂಗ್ ರೂಮಲ್ಲಿ ಡೈನಿಂಗ್ ಟೇಬಲ್ ಇದೆ. ಇದು ಸೇಮಿಗೆ ಗೆಸ್ಟ್ಗಳಿಗೆ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ಸೊ ಇಲ್ಲಿ ಸಿಂಕ್ ಇದೆ, ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಅದರಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಆಮೇಲೆ ಇದರ ಒಳಗಡೆ ಎಲ್ಲ ಸ್ಪೇಸ್ ಇದೆ. ಹಾಗೆ ಈ ಡೈನಿಂಗ್ ರೂಮಲ್ಲಿ ಒಂದು ಬೆಡ್ರೂಮ್ ಇದೆ ಇಲ್ಲಿ. ಆಮೇಲೆ ಇದು ವಾಶ್ರೂಮ್. ಈ ಕಡೆ ಬಂದರೆ ಇದು ನಮ್ಮ ಬೆಡ್ರೂಮ್. ಈ ಥರ ಇದೆ. ಸೊ ಇದು ಕಬೋರ್ಡ್. ಹಾಗೆ ಇಲ್ಲಿ ಬಾತ್ರೂಮ್. ಹಾಗೆ ನೆಕ್ಸ್ಟ್ ಇದು ನಮ್ಮದು ಕಿಚನ್, ಅಂದರೆ ಒಳಗಡೆ ಮನೆ ಒಳಗಡೆ ಇರುವ ಕಿಚನ್. ಇದರಲ್ಲಿ ನಾವು ಕುಕಿಂಗ್ ಅಂತ ಮಾಡೋದಿಲ್ಲ, ಜಸ್ಟ್ ವಾಷಿಂಗ್ ಆ ಥರ ಮಾತ್ರ. ಅದು ಸೊ ವಾಷಿಂಗ್ ಎಲ್ಲ ಹೊರಗಡೆ ಮಾಡೋದು. ಸೊ ಇಲ್ಲೆಲ್ಲ ಕಬೋರ್ಡ್ ಇದೆ. ಸೊ ಇದರಲ್ಲಿ ಗ್ಲಾಸ್ ಎಲ್ಲ ಇಟ್ಟಿದ್ದಾರೆ. ಇದರೊಳಗಡೆ ಎಲ್ಲ ಪಾತ್ರೆ ಇದೆ ಇದರೊಳಗಡೆನು. ಹಾಗೆ ಫ್ರಿಡ್ಜ್, ಇಲ್ಲೊಂದು ಫ್ರಿಡ್ಜ್ ಇದೆ. ಸೊ ಇಲ್ಲಿ ಬಂದರೆ ಗ್ಯಾಸ್ ಮಾತ್ರ. ಸೊ ಇದು ಬಟ್ಟೆ ಎಲ್ಲ ಇದೆ ಇಲ್ಲಿ. ಇದು ಮಿಷಿನ್, ವಾಷಿಂಗ್ ಮಿಷಿನ್. ಆಮೇಲೆ ಇಲ್ಲಿ ಹೀಗೆ ಹೊರಗಡೆಯಲ್ಲಿ ಎಂಟ್ರೆನ್ಸ್. ಸೊ ಇದು ನಮ್ಮದು ನೇಬರ್ ಮನೆ. ಇಲ್ಲಿ ಮೊದಲು ಮಲ್ಲಿಗೆ ಗಿಡ ಎಲ್ಲ ಇತ್ತು, ಇವಾಗ ತೆಗೆದಿದ್ದಾರೆ. ಸೊ ಹಾಗೆ ಈ ಕಡೆ ಬಂದರೆ ಇದು ನಮ್ಮದು ಹೊರಗಡೆ ಇರುವ ಕಿಚನ್. ಸೊ ಇಲ್ಲಿ ಎಲ್ಲ ನಾವು ಮೇನ್ ಕುಕ್ಕಿಂಗ್ ಎಲ್ಲ ಇಲ್ಲೇ ಮಾಡೋದು ನಾವು, ಅಂದರೆ ಇದು ಒಲೆಯಲ್ಲಿ ಮಾಡೋದು. ಸೊ ಜ್ಯೋತಿಯವರು ಗೀ ರೈಸ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಹಾಗೆ ಇಷ್ಟೇ. ಇಲ್ಲೊಂದಿದೆ, ಇನ್ನೊಂದು ನೋಡಿ ಇಲ್ಲಿದೆ. ಇದ್ರ ಹೆಸರು ಚಿಂಟು, ಇದ್ರ ಹೆಸರು ಮಿಂಟು. ಇದ್ರೊಳಗಡೆ ಇಡೋದು, ಯಾಕೆಂದ್ರೆ ಅದು ಸಣ್ಣ ಇರುವಾಗ ತಂದದ್ದು. ಬಾತ್ರೂಮ್ ಮತ್ತು ಟಾಯ್ಲೆಟ್. ಸೊ ಹಾಗೆ ಇಲ್ಲಿಂದ ಬಂದರೆ ಎಂಟ್ರೆನ್ಸ್. ಹಾಗೆ ಇಲ್ಲಿಂದ ಮೇಲೆ ಬಂದರೆ ಇಲ್ಲಿ ಎಷ್ಟು ಟೋಟಲ್ 3 ಬೆಡ್ರೂಮ್ ಇದೆ. ಇಲ್ಲಿ ತುಂಬ ಬಿಸಿ ಬಿಸಿ ಆಗ್ತಾ ಉಂಟು. ಇಲ್ಲಿ ಒಂದು ಬೆಡ್ರೂಮ್, ಹಾಗೆ ಇದು ಬಾತ್ರೂಮ್. ಇಲ್ಲಿ ಒಂದು ಬೆಡ್ರೂಮ್, ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್. ನಾವು ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಹಾಕ್ತೇವೆ. ಸೊ ಹೊರಗಡೆ ಹಾಕೋದಕ್ಕಿಂತ ಇಲ್ಲಿ ಈಸಿ ಆಗುತ್ತೆ. ಸೊ ಇದು ಹೊರಗಡೆ ನಮ್ಮದು ಬಾಲ್ಕನಿ. ಇಲ್ಲಿ ಏನಿಲ್ಲ, ಒಂದು ಬೆಡ್ ಇದೆ. ಸೊ ಇದು ನಮ್ಮದು ಬಸ್ ಸ್ಟಾಪ್ ಇಲ್ಲಿದೆ. ಸೊ ಹೊರಗಡೆ ಇದೆ. ಹಾಗೆ ಇದು ಮಾವಿನ ಮರ. ಸೊ ಇದೆಲ್ಲ ನಮ್ಮದೇ ಇಲ್ಲಿ ನೋಡಿ. ಅಂತ ಅಲ್ಲಿ ಚಂದ ಕಾಣ್ತಾ ಉಂಟು ಸೀನರಿ. ಸೊ ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು ಬಾಲ್ಕನಿ ಇದೆ. ಸೊ ಇಲ್ಲಿ ಸಹ ಹಾಗೆ ನಾವು ಬಟ್ಟೆ ಎಲ್ಲ ಒಣಗಿಸ್ಲಿಕ್ಕೆ ಹಾಕ್ತೇವೆ. ಸೊ ಇದು ಓಪನ್ ಫುಲ್ಲು.
ಅಂತ ಗೊತ್ತಿಲ್ಲ ಅದು. ಹಾಗೆ ಇಷ್ಟು ನಮ್ಮದು ಮನೆ. ಹಾಗೆ ಮೇಲೆ ಹೋಗೋದಾದ್ರೆ ಇದೆ ಟೆರೆಸ್, ಸೊ ನಾನು ಹೋಗೋದಿಲ್ಲ ಅಲ್ಲಿ. ಕ್ಲೋಸ್ ಮಾಡುವ, ಲೈಟ್ ಆಫ್ ಮಾಡ್ತೇನೆ. ಮೇಲ್ಗಡೆಯಿಂದ ಈ ಥರ ಕಾಣ್ತದೆ. ಲೈಟ್ ಆಫ್ ಮಾಡ್ತೇನೆ. ಬನ್ನಿ ಕೆಳಗಡೆ ಹೋಗುವ. ಇನ್ನೊಂದಕ್ಕೆ ಗೂಡಲ್ಲಿ ಹಾಕಿದ್ದಾರೆ, ಅದು ಕಾಲ್ನಡಿಗೆ ಬಿಡೋದು ಅಂತೇಳಿ. ಸೊ ನಾನಿಲ್ಲಿ ಕಬಾಬ್ ಮಾಡ್ತಾ ಇದ್ದೇನೆ. ಪಾಪ ಬಿಸಿಲಿಗೆ ಶಾಪಿಂಗ್ ಮಾಡಿ ಬಂದರು, ಫುಡ್ ಶಾಪಿಂಗ್. ನೋಡಿ UK ಇವಾಗ ಸ್ನೋ ಬಿದ್ದಿದೆ, ಆದರೆ ಇಲ್ಲಿ ನೋಡಿ ಅಂತ UK -6 ಇದೆ ಟೆಂಪ್ರೇಚರ್, ಇಲ್ಲಿ 32 ಡಿಗ್ರಿ ಇದೆ. ಫುಲ್ ಬಿಸಿಲು. ಕಟ್ ಮಾಡ್ತಾ ಇದ್ದಾರೆ ಅವರು. ಇವತ್ತು ನಾವು ಸೇಮಿಗೆ ಮಾಡ್ತಾ ಇದ್ದೇವೆ ಇವಾಗ. ಸೊ ಫುಲ್ ಬ್ಯುಸಿ ಇದ್ದಾರೆ ಎಲ್ಲರೂ, ನಾನು ತೋರಿಸ್ತೇನೆ. ಇದು ರೆಡಿ ಆಗಿದೆ, ರೆಡಿ ಆಗ್ತಾ ಉಂಟು ಆಲ್ಮೋಸ್ಟು. ಹಾಗೆ ನಾವು ಸೇಮಿಗೆ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಆಯಿತು. ನಮ್ಮ ಜೋಸ್ಟ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಜ್ಯೋತಿ ಸಹ ಇದ್ದಾರೆ. ಹಾಯ್ ಜ್ಯೋತಿ. ಇಷ್ಟ ಆಯ್ತು. ಇಲ್ಲಿ ಸ್ವಲ್ಪ ಒಳಗಡೆ ಇಟ್ಟಿದ್ದಾರೆ ಡೈನಿಂಗ್ ರೂಮಲ್ಲಿ. ಥ್ಯಾಂಕ್ ಯು ಜೋಸ್ಟನ್. ಖಾಲಿ ಆಯಿತು. ಇವಾಗ ಜೋಸ್ಟನ್ ಪೋರ್ಕ್ ಮಾಡ್ತಾರಂತೆ. ಮಜ್ಜಿಗೆ ಬೇಕಾ? ಮತ್ತೆ ಪೋರ್ಕ್ ಯಾವಾಗ ಮಾಡ್ತೀಯಾ? ಪೋರ್ಕ್ ಆಮೇಲೆ ಮಜ್ಜಿಗೆ ಕುಡಿದು. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮರವಾಯಿ ಪುಂಡಿ ಮಾಡಿದ್ದು. ತುಂಬ ಟೇಸ್ಟ್ ಆಗಿದೆ. ಜ್ಯೋತಿ ಮಾಡಿದ್ದಾರೆ, ತುಂಬ ಟೇಸ್ಟ್ ಆಗಿತ್ತು. ಈಗ ಸ್ವಲ್ಪ ಉಳಿದಿದೆ. ಈಗ ಮಧ್ಯಾಹ್ನ ನಮ್ದು ಇನ್ನೂ ಊಟ ಆಗಲಿಲ್ಲ, ಊಟ ಮಾಡಬೇಕು. ಎರಡು, ಒಂದಿಲ್ಲಿ ಇನ್ನೊಂದು ಇಲ್ಲಿ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ನೋಡಿ. ಹಾಯ್, ಹಲೋ, ಹಾಯ್. ನೋಡಿ ನಿಶ್ಮನ್ ಇಬ್ರು ಮಕ್ಕಳು. ಹೆಸರೆಂತ? ಚಿಂಟು ಮಿಂಟು. ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಗಾಯ್ಸ್, ಎಲ್ಲ ಗೆಸ್ಟ್ ಬಂದು ಹೋದ್ರು. ಸೊ ಇವಾಗ ಮಲಗಲಿಕ್ಕೆ ರೆಡಿ ಆಗ್ತಿದ್ದಾರೆ. ಅಲಿನಾ, ಹಾಯ್. ಹೌ ಆರ್ ಯು? ಹಾಯ್. ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಹಾಯ್ ಮಾಡು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ಅಂತಿಬ್ಬರನ್ನು. ಇವಳನ್ನು ನೋಡಿ ಅಂತೆ, ಇವಳಿಗೆ ಸಾಕಾಗಿ ಹೋಗಿದಂತೆ. ಹೌದು ಮಾರಿ, ಇವರಿಗೊಂದು ಬೆಡ್ರೂಮ್ ಕೊಟ್ರೆ ಅದು ಮಲಗಲಿಕ್ಕೆ ಬೇಡ ಅಂತ ಬೇರೆ ಕಡೆ ಅವಳಿಗೆ ಗಿಫ್ಟ್ ಸಿಕ್ಕಿದೆ ನೋಡಿ ಅಂತೆ. ಕಾಲೆ ಕಾಲೆ ಕುತ್ಕೊಂಡ್ರೆ ಕೊನೆ ಕೊನೆದಿಲ್ಲ ತುಕ ಪೆನ್ಸಿಲ್
पेन्सिल ओके एक आलंय अनेक क्लिप की काही घालचे क्लिप ते मंडेन घालचे गलू नंगा डालन गलची डॉलर घालचे की नका प्राइस दिले नका कोणी दिले सुबितांती सबित पोटले पोटलोस ते नका